ನಾನೆಲ್ಲ ಹಿಂದೂ ಯುವಕರಿಗೆ ಹೇಳ್ತೀನಿ, ನೋಡ್ ಗುರು, ನಾನು ಹಿಂದೂನೇ. ನನ್ನ ಎದೆ ಸೀಳಿದ್ರೇನು ಶ್ರೀರಾಮನು ಇದ್ದಾನೆ, ಸಿದ್ದರಾಮನು ಇದ್ದಾನೆ. ಕಳಿಸೋಣ ಆಚೆಗೆ, ಸುಮ್ಮನೆ ಕೂತ್ಕೋಬೇಕು. ಬಿಡ್ಲಿ, ಇನ್ನೊಂದ್ಸರಿ ಮಾತಾಡೋದು ಕಳಿಸ್ಬಿಡ್ತೀನಿ ಆಚೆಗೆ. ನಾ ಅವನ ಮೇಲೆ ಬಿದ್ದೆ, ನಗು ಬಂತು. ಅವ್ನ್ ನನ್ ಮೇಲೆ ಬಿದ್ದ, ಮಗು ಬಂತು. ನಾ ಅವನ ಮೇಲೆ ಬಿದ್ದೆ, ನಗು ಬಂತು. ಅವ್ನ್ ನನ್ ಮೇಲೆ ಬಿದ್ದ, ಮಗು ಬಂತು. ಆದ್ರೆ ನಿನ್ ವಿಡಿಯೋ ನಂಗೆ ಯಾಕೆ ಬಂತು ಅನ್ನೋದೇ ಅರ್ಥ ಆಗ್ತಿಲ್ಲ. ಅದು ಬಿಡು, ಅರಳೋ ಮರಳೋ ಅಂದಂಗೆ ಇವತ್ತೋ ನಾಳೆನೋ ಶಿವನ್ ಪದ ಸೇರೋ ವಯಸ್ಸಲ್ಲಿ ನಿನ್ ಮಗು ಕೊಟ್ಟಿದ್ಯಲ್ಲ ಅನ್ನೋ ಖುಷಿಗೆ ನಿಮ್ ಹುಡುಗ ಕೆರೆ ಹತ್ರ ಕುಣಿತಾವನೆ ನೋಡು. ಸಾರಿಗಾಗಿ ನಾನು ಅಂಜಲಾರೆ, ಬಳುಕಲಾರೆ, ವಿರಹವನ್ನು ಸಹಿಸಲಾರೆ, ತಾಳಲಾರೆ. ಯಾವ ಬಾಯಿಲಿ ಸಾವಿಗೆ ಅಂಜಲ ಅಂತ ಹೇಳ್ದೋ, ಈ ಬಾಳಿ ಬದುಕ್ಬೇಕಾಗಿರೋ ಜಿರಳೆ ಸತ್ತೋಯ್ತು ನಿನ್ ಮಾತ್ ಕೇಳಿ ನೋಡು. ನಿಮ್ಗೇನಾದ್ರೂ ಧೈರ್ಯ ಇದ್ರೆ ನನಗೆ ಐ ಲವ್ ಯು ಅಂತ ಹೇಳಿ ನೋಡೋಣ. ನಿನಗೇನಾದ್ರೂ ಧೈರ್ಯ ಇದ್ರೆ ಏನೋ, ನಿನಗೇನಾದ್ರೂ ಧೈರ್ಯ ಇದ್ರೆ ಬಂದು ನನ್ನ ಹೆಂಡತಿಯನ್ನು ಒಪ್ಸು, ಹೇಳ್ತೀನಿ ಐ ಲವ್ ಯು ಅಂತ. ಇದ್ಯಾವ್ದು ಬೇರೆ ಊರಲ್ಲ. ಯಾವ ಊರು ಗುರು? ಇದು ಚಿತ್ರದುರ್ಗ. ನಮ್ ಚಿತ್ರದುರ್ಗ. ಇಲ್ಲಿ ನಾನ್ ಹೇಳ್ದಾಗ ಬೆಳಗ್ಗೆ, ನಾನ್ ಹೇಳ್ದಾಗ ರಾತ್ರಿ. ನೀನೇನ್ ದೊಡ್ಡ ಪುಡಾಂಗ ಅಥವಾ ಸೂರ್ಯನ ಚಂದ್ರನ? ನೀನ್ ಹೇಳಿದ ತಕ್ಷಣ ಬೆಳಗ್ಗೆ ರಾತ್ರಿ ಆಗಕ್ಕೆ ಗುರು. ಬಿಲ್ಡಪ್ ಗಳನ್ನ ತಗೋಬೇಕು. ನಮ್ಮೂರ್ ಜನ ಸಪೋರ್ಟ್ ಮಾಡ್ತಾರೆ, ನಮ್ಮೂರು ಅನ್ಬೇಕು. ಅದನ್ ಬಿಟ್ಟು ನಂದೇ ಊರು ಅನ್ಬಾರ್ದು ಗುರು. ಯಾರೋ ಒಬ್ಳು ನನ್ ಬಗ್ಗೆನೆ ಮಾತಾಡಿದಾಳೆ. ಯಾರು ಗುರು? ನಿನ್ ಬಗ್ಗೆನೆ ಮಾತಾಡೋಷ್ಟು ಧೈರ್ಯನ ಅವಳಿಗೆ? ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಒಂದೇ ಶರ್ಟ್ ಒಂದೇ ಪ್ಯಾಂಟ್ ಅಲ್ಲಿ ಇರ್ತೀನಂತೆ. ಅವನ ಅಕ್ಕ ನಾನ್ ಮಾಡಿರೋ ಕಲೆಕ್ಷನ್ ಗಳು ನಿನ್ ಜೀವನದಲ್ಲೇ ಮಾಡಿರಕ್ ಸಾಧ್ಯನೇ ಇಲ್ಲ. ಹೌದು ಅಣ್ಣ, ನೀನ್ ಮಾಡಿರೋ ಕಲೆಕ್ಷನ್ ಹುಡುಗಿ ಜೀವನದಲ್ಲೇ ಮಾಡಿರಕ್ ಸಾಧ್ಯ ಇಲ್ಲ. ನೀನು ಕಲೆಕ್ಷನ್ ಕಲಾವಿರ. ಒಂದು ಬಟ್ಟೆನ ನೋಡಿ ಒಂದು ವ್ಯಕ್ತಿನ ಅಳಿತೀಯ ಅಂದ್ರೆ ನಿನ್ನಂತ ಬ್ಯಾಡ್ ಕ್ಯಾರೆಕ್ಟರ್ ಯಾರು ಇಲ್ಲ ಅಂತ ಹೇಳ್ತೀನಿ. ಹಾಕಿರೋ ಕಮೆಂಟ್ ಗೆ ಹುಡುಗಿ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಿದ್ಯಲ್ಲ, ನೀನ್ ಯಾವ ದೊಡ್ಡ ಬದನೆಕಾಯಿ ಅಂತ ನೀನು ನೋಡ್ತಾ ಇದೀನಿ. ನನ್ ಕೈಲಿರೋ ವಾಸ್ ನನ್ ಟೈಮ್ ಏನಂತ ತೋರಿಸುತ್ತೆ, ನಿನ್ ಕೈಲಿರೋ ವಾಸ್ ನಿನ್ ಟೈಮ್ ಏನು ಅಂತ ತೋರಿಸುತ್ತೆ. ರೊನಾಲ್ಡೋ ದರ್ಶನ್ ಸರ್ನ ಮೈ ಮೇಲೆ ಹಾಕಬಿಟ್ಟ ಡೈಲಾಗ್ ನು ದೇಪ್ತಿಯಲ್ಲಣ್ಣ. ಇದು ಚಿತ್ರದುರ್ಗ. ಇಲ್ಲಿ ನಾನ್ ಹೇಳ್ದಾಗ ಬೆಳಗ್ಗೆ, ನಾನ್ ಹೇಳ್ದಾಗ ರಾತ್ರಿ. ಈ ಡೈಲಾಗ್ ನ ಎಲ್ಲಿ ದೇಪ್ಕ ಬಂದೆ ಅಂತ ಹೇಳ ಗೊತ್ತಾ? ಇಲ್ಲಿ ನಾನ್ ಹೇಳ್ದಾಗ್ಲೇ ಬೆಳಿಗ್ಗೆ, ನಾನ್ ಹೇಳ್ದಾಗ್ಲೇ ರಾತ್ರಿ. ಅವನು ನನ್ನ ಹತ್ರ ಇರೋ ಜಾಕೆಟ್ ಕಲೆಕ್ಷನ್ಸ್ ಗಳನ್ನ ನೀನ್ ನೋಡಿದ್ರೆ ಲೈಫ್ ಲಾಂಗ್ ಆ ದುಡ್ಡಿನ ನೀನ್ ಜೀವನನೇ ಮಾಡಬಹುದು. 4 ಜಾಕೆಟ್ ತೋರಿಸಿ ಹುಡುಗಿ ಜೀವನನೇ ಅಳಿಬೇಡ ಕಣ. ನಿಂದೇ ದೊಡ್ಡದು, ನೀನೇ ದೊಡ್ಡವನು. ನಂಗೂ ಒಂದ್ ಜಾಕೆಟ್ ಕೊಡು, ನಾನು ಜೀವನ ಮಾಡ್ಕತೀನಿ. ಜಾಕೆಟ್ 50 ರೂಪಾಯಿ ಒಂದ್ ಜಾಕೆಟ್. ಗೈಸ್, ಹಿಂಗೆ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೆ, ರೀಲ್ಸ್ ನೋಡ್ಬೇಕಾದ್ರೆ ಒಂದು ವಿಡಿಯೋ ಬಂತು. ಆ ವಿಡಿಯೋ ನೋಡಿ ಕಮೆಂಟ್ಸ್ ಓಪನ್ ಮಾಡಿದೆ. ಒಬ್ರು ಕಮೆಂಟ್ ಹಾಕಿದ್ರು. ಫಸ್ಟ್ ಆ ವಿಡಿಯೋ ನೋಡ್ಕೊಂಡ್ ಬನ್ನಿ, ಆಮೇಲೆ ಕಮೆಂಟ್ ಓಪನ್ ಮಾಡಿ ತೋರಿಸ್ತೀನಿ. ಯಾರಾದ್ರೂ ಹುಡುಗಿ ಗಮ್ಮಿದ್ರೆ ನನಗೆ ಐ ಲವ್ ಯು ಅಂತ ಕಮೆಂಟ್ ಮಾಡಿ, ನಾನು ನೋಡ್ತೀನಿ ಯಾವ ಹುಡುಗಿ ಎಷ್ಟು ಧೈರ್ಯ ಇದೆ ಅಂತ. ನೋಡಿದ್ರಲ್ಲ ವಿಡಿಯೋ? ಈಗ ವಿಡಿಯೋ ಕಮೆಂಟ್ಸ್ ಓಪನ್ ಮಾಡೋಣ ಬನ್ನಿ. ನನಗೆ ಐ ಲವ್ ಯು ಅಂತ ಕಮೆಂಟ್. ಅಲ್ಲ ಅಕ್ಕ, ಈಗ ನಾವು ನೋಡ್ದಂಗೆ ಆಲ್ರೆಡಿ ಒಂದಲ್ಲ ಎರಡಲ್ಲ ಅಂತ 5 ರಿಂದ 6 ಜನ ಹುಡುಗರ ಜೀವನ ಹಾಳು ಮಾಡಿದ್ಯಾ. ಈಗ ಆಲ್ರೆಡಿ ಹೋಗಿ ಇನ್ನೊಬ್ಬಂಗೆ ಐ ಲವ್ ಯು ಅಂತ ಕಮೆಂಟ್ ಹಾಕಿದ್ಯಾ. ಅಲ್ಲ, ನೀನೇನು ಮಾಧುರಿ ದೀಕ್ಷಿತ್ ಅಥವಾ ರಚಿತಾ ರಾಮ ಅಥವಾ ಬೇಡ ಅಟ್ಲೀಸ್ಟ್ ಆ ಬೆರಕೆ ರಶ್ಮಿಕಾ ಮಂದಣ್ಣ ಅಂತ ಅನ್ಕೊಂಡಿದ್ಯಾ? ನಿನಗೆ ಹಂಗೂ ಸಾಕಾಗಿಲ್ಲ ಅಂತ ಅಂದ್ರೆ ನಮ್ಮ ಹುಡುಗ ಒಬ್ಬವನೇ. ನಮ್ಮ ಹುಡುಗರು ಕಮೆಂಟ್ ಅಲ್ಲಿ ಟ್ಯಾಗ್ ಮಾಡ್ತಾರೆ, ಹೋಗ್ಬಿಟ್ಟು ನೀ ಪ್ರಪೋಸ್ ಮಾಡೋ. ಪಾಪ ಸಿಂಗಲ್ ಆಗವ್ ನಿನ್ನ. ನಕ್ಕಾಗ ಕಾಣುವುದು ಅಲ್ಲೋ, ನಕ್ಕಾಗ ಕಾಣುವುದು ಅಲ್ಲೋ, ನಿಯತ್ತಾಗಿ ಪ್ರೀತಿ ಮಾಡೋರ್ಗೆ ಕೊಡಲ್ಲ ಹುಡುಗಿರು ದಿಲ್ಲು. ನಿಯತ್ತಾಗಿ ಪ್ರೀತಿ ಮಾಡೋರು ಕೊಡಲ್ಲ ಹುಡುಗಿರು ದಿಲ್ಲು. ಸುಳ್ಳು ಹೇಳೋರ್ಗೆ ಕೊಡ್ತಾರೆ ಹುಡುಗಿರು. ಅಷ್ಟೇ. 1 ಲಕ್ಷ ಬೆಲೆ ಬಾಳುವಂತ ಈ 5 ವಾಟರ್ ಪ್ಯೂರಿಫೈರ್ಸ್ ನ ನನ್ನ ಫಾಲೋವರ್ಸ್ ಗಿಫ್ಟ್ ಆಗಿ ಕೊಡ್ತಿದ್ದೀನಿ. ಈ ವಾಟರ್ ಪ್ಯೂರಿಫೈರ್ಸ್ ನಿಮ್ದಾಗ್ಬೇಕಾ? ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಈಗಲೇ ವಿಡಿಯೋ ಲೈಕ್ ಮಾಡ್ಕೊಂಡು ನಿಮಗೆ ಎಷ್ಟು ಬೇಕಾದ್ರೂ ಕಮೆಂಟ್ ಮಾಡಿ, ಅತಿ ಹೆಚ್ಚು ಕಮೆಂಟ್ ಮಾಡೋರು ವಿನ್ ಆಗ್ತಾರೆ. ನೋಡಕ್ಕ, ನಿನ್ ಕೈಲಾಗತ್ತಾ ಕೊಡು, ಇಲ್ಲ ಬೇಡ. ಯಾಕಂದ್ರೆ ಇದ್ರಲ್ಲಿ ತುಂಬಾ ಬಡವರು ಇದಾರೆ ಪಾಪ, ಏನು ಇರಲ್ಲ, ಏನೋ ಆಸೆ ಬಿಟ್ಟು ಏನೋ ಕಮೆಂಟ್ ಹಾಕ್ತಾರೆ. ಅದು ಬಿಟ್ಟು ನನ್ ಕಮೆಂಟ್ ಹಾಕಿ ಇಷ್ಟ ಕಮೆಂಟ್ ಹಾಕಿ ಯಾರು ಅತಿ ಹೆಚ್ಚು ಕಮೆಂಟ್ ಮಾಡಿರ್ತಾರೋ ಅವ್ರು ಮಾತ್ರ ಇದು ಸಿಗುತ್ತೆ ಅದು ಇದು ಅಂತ ಬಿಟ್ಟು ಈ ತರ ಚಿಲ್ಡ್ರೆ ಇದ್ರಲ್ಲ ಮಾಡ್ಬೇಡ್ರಕ್ಕ. ನಿಮ್ಮ ತೆವಲಿಗೆ ನಿಮ್ದು ವ್ಯೂಸ್ ಲೈಕ್ಸ್ಗೋಸ್ಕರ ಈ ತರ ಚೀಪ್ ಟ್ರಿಕ್ಸ್ ಎಲ್ಲ ಯೂಸ್ ಮಾಡಬೇಡಿ. ಒಂದು ಕೊಡಗಿದ್ರೆ ಕೊಡ್ರಿ, ಇಲ್ಲ ಬೇಡ. ಲವ್ ಆಗುವ ಮುಂಚೆ ಒಂದು ಫಸ್ಟ್ ಬೆಸ್ಟ್ ಫ್ರೆಂಡ್ ಆಗ್ಬೇಕು. ಬೆಸ್ಟ್ ಫ್ರೆಂಡ್ ಆದ ನಂತರ ಲವ್ ಮಾಡ್ತೀವಿ ಅಲ್ವಾ ನಾವು, ಅಲ್ವಾ? ಬೇರೆ ಬೇರೆ ಲವ್ ಇರುತ್ತೆ. ಯಾರ್ಯಾರಿಗೆ ಲವ್ ಇನ್ ಫಸ್ಟ್ ಸೈಟ್, ಫಸ್ಟ್ ನೋಡುವಾಗನೇ ಲವ್ ಆಗುತ್ತೆ. ಯಾರ್ಯಾರಿಗೆ ನಮ್ಮ ಲೈಫಲ್ಲಿ ಒಂದು ಬೆಸ್ಟ್ ಫ್ರೆಂಡ್ ಸಿಗ್ತಾರೆ. ಬೆಸ್ಟ್ ಫ್ರೆಂಡ್ ಸಿಕ್ಕ ನಂತರ ನಮಗೆ ಒಂದು ಕಂಫರ್ಟೇಬಲ್ ಝೋನ್ ಆಗುತ್ತೆ. ಆಗ ನಂತರ ನಮಗೆ ಒಂದು ಮನಸ್ಸಲ್ಲಿ ಆಗುತ್ತೆ, ಓ
ಪ್ರತಿಯೊಂದು ದೊಡ್ಡ ದೊಡ್ಡ ಹುದ್ದೆಗೂ ವರ್ಷಾನ್ಗಟ್ಲೆ ಓದಿ ಎಷ್ಟೆಷ್ಟೋ ಎಕ್ಸಾಮ್ಗಳನ್ನ ಪಾಸ್ ಮಾಡ್ಬೇಕು. ಅದೇ ರಾಜಕಾರಣಿಗಳಿಗೆ ಎಲೆಕ್ಷನ್ ಬಿಟ್ರೆ ಯಾವ ಎಕ್ಸಾಮು ಇರಲ್ಲ. ಹಾಗೆ ಸುಮ್ನೆ ಯೋಚನೆ ಮಾಡಿ, ಒಂದ್ ವೇಳೆ ಪಾಲಿಟಿಷಿಯನ್ಸ್ಗೂ ಎಕ್ಸಾಮ್ ಏನಾದ್ರು ಇಟ್ಟಿದ್ರೆ ಅದ್ರಲ್ಲಿ 3/4 ಜನ ಮಾಕ್ ಟೆಸ್ಟ್ ಕೂಡ ಪಾಸ್ ಮಾಡಕ್ ಆಗ್ತಿರ್ಲಿಲ್ಲ. ನಮ್ಮಲ್ಲಿ ಎಷ್ಟೋ ವ್ಯವಸ್ಥೆಗಳು ಸರಿ ಇಲ್ವಲ್ಲ, ಅದೆಲ್ಲ ಸರಿ ಹೋಗ್ಬೇಕು ಅಂದ್ರೆ ಮೊದ್ಲು ಪಾಲಿಟಿಕ್ಸ್ ಬರೋಕ್ಕೂ ಎಕ್ಸಾಮ್ ಇಡ್ಬೇಕು. ಹಾಯ್, ಒಂದು ಸೀಕ್ರೆಟ್ ನ ಶೇರ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತೇನೆ. ಯೂಶಲಿ ಐ ಡೋಂಟ್ ರಿಯಾಕ್ಟ್, ಬಟ್ ಬೆಳಗ್ಗೆಯಿಂದ ನನಗೆ ಇಲ್ಲಿ ಶೂಟಲ್ಲಿ ಬಂದಾಗ್ಲೂ ಕಂಗ್ರಾಚುಲೇಷನ್ಸ್ ಅಂತ ಅನ್ನೋಕೆ ಶುರು ಮಾಡಿದ್ರು. 2 ದಿವಸದಿಂದ ಒಂದಷ್ಟು ಜನ ಮೆಸೇಜಸ್ ಕಳಿಸ್ತಿದ್ದಾರೆ. ಏನು ಅಂತಂದ್ರೆ 2 ದಿನದಿಂದ ನನ್ನ ಎಂಗೇಜ್ಮೆಂಟ್ ಆಯ್ತು ನನ್ನ ಬೆಸ್ಟ್ ಫ್ರೆಂಡ್ ರಾಘವ್ ಅವ್ರ ಜೊತೆಗೆ. ಅನ್ಫಾರ್ಚುನೇಟ್ಲಿ ನಮಗೆ ನಮ್ಮ ಎಂಗೇಜ್ಮೆಂಟ್ ಅಟೆಂಡ್ ಮಾಡಕ್ ಆಗಲಿಲ್ಲ, ಬಿಕಾಸ್ ನಮ್ಗೆ ಯಾರು ಇನ್ಫಾರ್ಮ್ ಮಾಡಿರಲಿಲ್ಲ ನಮ್ಮ ಎಂಗೇಜ್ಮೆಂಟ್ ಅಂತ. ಒಂದಷ್ಟು ಪೇಜಸ್ ಅವರು ನಮ್ದು ಬರ್ತ್ಡೇಗೆ ಅಂತ ಹಾಕಿದ ಫೋಟೋಸ್ಗಳನ್ನ ತಗೊಂಡು ಇವ್ರದ್ದು ಎಂಗೇಜ್ಮೆಂಟ್ ಆಯ್ತು, ಇವ್ರ ಬಾಯ್ ಫ್ರೆಂಡ್ ಇವರು ಅನುಶ್ರೀ ಅವ್ರ ಮದುವೆ ಆಯ್ತು, ಈಗ ಅನುಪಮನ್ ಎಂಗೇಜ್ಮೆಂಟ್ ಆಗಿದೆ ಅಂತ ಎಲ್ಲ ಕಡೆ ಹಾಕ್ತಾರೆ. ಬಟ್ ನಂಗೆ ಬೇಸರ ಆಗಿದೆ ಏನಂತ ಅಂದ್ರೆ, ಇಷ್ಟೆಲ್ಲ ನಮಗೆ AI ಎಲ್ಲ ಇರ್ಬೇಕಂದ್ರೆ, ನಾವೆಲ್ಲ ಮುಂದುವರೆದಿರ್ಬೇಕಂದ್ರೆ ಅಟ್ಲೀಸ್ಟ್ ಒಂದ್ ಒಳ್ಳೆ ಇಮೇಜ್ ಕ್ರಿಯೇಟ್ ಮಾಡಿ ರಿಂಗ್ ಹಾಕೋ ತರ ಒಂದು ಇಮೇಜ್ ಏನಾದ್ರು ಇಟ್ಟು ನಮ್ಗೆ ಕಂಗ್ರಾಚುಲೇಷನ್ಸ್ ಅಂತ ವಿಶಸ್ ಕಳಿಸಿದ್ರೆ ಇನ್ನೂ ಖುಷಿ ಆಗಿರೋದು. ಬಟ್ ಇನ್ನೂ ಟೈಮ್ ಇದೆ, ಬೇಕಿದ್ರೆ ನೀವು ಅದೇ ತರ ಮದುವೆ. ನಾನು ಏನ್ ಹೇಳ್ತಾ ಇದ್ದೆ ಅಂತಂದ್ರೆ, 2 days ಇಂದ ಎಂಗೇಜ್ಮೆಂಟ್ ಆಗಿದೆ. ಇಮಿಡಿಯೇಟ್ ಮದುವೆ ಮಾಡ್ಸಕ್ ಹೋಗ್ಬೇಡಿ, ಯಾಕಂದ್ರೆ ಸ್ವಲ್ಪ ಡೌಟ್ ಆಗುತ್ತೆ. ಅಂದ್ರೆ ಒಂದು ಟ್ರಾಕ್ಷನ್ ನಿಮ್ಗೆ ಆಲ್ರೆಡಿ ಸಿಕ್ಕಿರುತ್ತೆ, ಒಂದು ಲೈಕು ಕಾಮೆಂಟ್ ಒಂದಷ್ಟು ಸಿಕ್ಕಿರುತ್ತಲ್ಲ. ಇಮಿಡಿಯೇಟ್ ಮಾಡಿದ್ರೆ ಅದು ಚೆನ್ನಾಗಿ ಅನ್ಸಲ್ಲ. ಒಂದು 2 months ಬಿಟ್ ಮಾಡಿ, ಮತ್ತೆ ನಿಮ್ಗೆ ಒಳ್ಳೆ ಟ್ರಾಕ್ಷನ್ ಸಿಗತ್ತೆ, ಜನ ಎಲ್ಲ ನೋಡ್ತಾರೆ, ಶೇರ್ಸ್ ಆಗತ್ತೆ, ನಮ್ಗಳಿಗೂ ಬರುತ್ತೆ ಅದು. ಬಟ್ ನನಗೆ ಅದೇ ಬೇಜಾರಾಗಿದ್ದು. ಬಟ್ ಎನಿವೆ, ಮದುವೆ 2 months ಬಿಟ್ಟು ಮಾಡಿ, ಏಸ್ಥೆಟಿಕ್ ಬ್ಯಾಕ್ ಡ್ರಾಪ್, ನಮಗೆ ಟ್ರೆಡಿಷನಲ್ ಔಟ್ಫಿಟ್ ಎಲ್ಲ ಹಾಕಿ ಮದುವೆ ಪೋಸ್ಟ್ ನ ಕ್ರಿಯೇಟ್ ಮಾಡಿ, ಆಮೇಲೆ ನೀವು 2 months ಆದ್ಮೇಲೆ ಎಲ್ಲ ಕಡೆ ಪೋಸ್ಟ್ ಮಾಡ್ಬೋದು. ಅಂಡ್ ಆಲ್ಸೋ ಇಫ್ ಪಾಸಿಬಲ್ ನಾನು ಮತ್ತೆ ರಾಘವ್ನ ಕರೀರಿ ಮದುವೆಗೆ. ಖಂಡಿತವಾಗ್ಲೂ ಬಂದು ನಾವು ಅಟೆಂಡ್ ಮಾಡ್ತೀವಿ. ಖುಷಿ ಆಗತ್ತೆ ನಮಗೆ. ಇಷ್ಟೆಲ್ಲ ಇಂಟ್ರೆಸ್ಟ್ ತೋರಿಸ್ತಿರಲ್ಲ, ಒಂದು ಲೈಕ್ಸ್ಗೆ, ಕಾಮೆಂಟ್ಸ್ಗೆ, ನಿಮ್ ಪೇಜ್ ಸ್ವಲ್ಪ ರೀಚ್ ಆಗ್ಲಿ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಬೇರೆಯವ್ರ ಪರ್ಸನಲ್ ಲೈಫ್ ಇಂಟ್ರೆಸ್ಟ್ ತೋರಿಸ್ತೀರಾ, ಎಂಗೇಜ್ಮೆಂಟ್ ಇಂಟ್ರೆಸ್ಟ್ ತೋರಿಸ್ತೀರಾ. ಸೊ ನನ್ನ ಮದುವೆಲಿ ಎಷ್ಟು ಇಂಟ್ರೆಸ್ಟ್ ತೋರಿಸ್ತೀರಾ ಅಂತ ನೋಡಕ್ ಆಸೆ. ಸೊ ಪ್ಲೀಸ್ ಇನ್ವೈಟ್ ಅಸ್. ಥ್ಯಾಂಕ್ ಯು. ಹೆಂಗಿತ್ತು ಅಂದ್ರೆ ಬಹಳ ಚೆನ್ನಾಗಿತ್ತು. ಹುಡುಗಿ ಕುತ್ಕೊಂಡಲ್ರಿ, ಪಕ್ಕ ಹುಡುಗಿ ಎಲ್ಲಾ ತೋರಿಸ್ತೀವಿ. 70 ಬರುತ್ತಾ? ಎಲ್ಲ ತೋರಿಸ್ಲು. ಯಾವ ಇವೆಲ್ಲ ಆ ಹುಡುಗಿಗೆ ಥ್ಯಾಂಕ್ಸ್. ನಾಳೆನೂ ತೋರಿಸ್ಬೇಕಂತ ತಪ್ಪು ಮಾಡದ್ನ ದೇವ್ರು ನೋಡ್ಕೊಂತಾನೆ ಅಷ್ಟೇ. ಕರ್ಮ ಅಂತ ಒಂದಿದ್ದೆ ಅಲ್ವಾ, ನೋಡ್ಕೊಂತಾನೆ. ನಾನ್ ತಪ್ಪು ಮಾಡಿದ್ನ ನಾನು ಅನುಭವಿಸ್ತೀನಿ ಬಿಡಿ. ನಾನು ಸಾಯೋ ಒಳಗಡೆ ನಾನು ಅನುಭವಿಸ್ಬಿಟ್ಟು ಸಾಯ್ತೀನಿ. ಅದು ಒಂದೇ ಹೇಳೋದು, ಯಾವ್ದೇ ಹೆಣ್ಮಕ್ಳಿಗೂ ಪ್ರೀತಿ ಮಾಡಿದಾಗ 3ನೇ ವ್ಯಕ್ತಿನ ಕರ್ಕೊಂಡ್ ಬರ್ಬೇಡಿ ಮಧ್ಯದಲ್ಲಿ. ಈಗ ಈ ದಿನದ ನುಡಿಮುತ್ತು. ಎಲ್ಲರೂ ಈಗ ಆಕ್ಚುಲಿ IPL ಸ್ಟಾರ್ಟ್ ಆಗಿದ ತಕ್ಷಣ ಬೆಟ್ಟಿಂಗ್ ಮೇಲೆ ಕೂತಿರ್ತಾರೆ. ಸೊ ಮ್ಯಾಚ್ ನೋಡೋದಕ್ಕಿಂತ ಹೆಚ್ಚಾಗಿ ಬೆಟ್ಟಿಂಗ್ ಕಟ್ತಾ ಇರ್ತಾರೆ. ಸೊ ಎಲ್ಲಿಂದ ಸಾಲ ಮಾಡಿ, ಇವತ್ತು ಇವನ ಹತ್ರ ಸಾಲ ಮಾಡಿದ ತಕ್ಷಣ ಅವನು ತೀರಿಸ್ಬಿಡ್ಬೋದು, ಇದೆಲ್ಲ ಇದೆ. ಸೊ ಆದ್ರಿಂದ ದಯವಿಟ್ಟು IPL ನ ಒಂದು ಮ್ಯಾಚ್ ತರ ನೋಡ್ರಿ, ಎಂಜಾಯ್ ಮಾಡ್ರಿ. ಅವ್ರು ಆಕ್ಚುಲಿ ಪ್ಲೇಯರ್ಸ್ ಅವರು ತುಂಬಾ ಕಷ್ಟಪಟ್ಟು ಆಡ್ತಿರ್ತಾರೆ. ಅವ್ರು ಟೀಮ್ ಗೆಲ್ಬೇಕು ಅಂತ ಅವರವರಲ್ಲೇನೋ ಒಂದು ಸ್ಟ್ರಾಟಜಿ ಇರುತ್ತೆ. ಸೊ ಆದ್ರೆ ಬಟ್ ನೀವು ನಿಮ್ ಲೈಫ್ ನ ಹಾಳು ಮಾಡ್ಕೋಬೇಡಿ. ಸೊ ನೋಡಿ, ಪ್ರೋತ್ಸಾಹ ಕೊಡಿ, ಬೆಂಬಲ ಕೊಡಿ, ಎಲ್ರಿಗೂ ಆಶೀರ್ವಾದ ಮಾಡಿ.